ನಾನು ಎಲ್ಲಿ ತರಿಸಿದ್ರೆ ನಾನು ಈ ಥರ ಒಂದು ಕಾಮರ್ಸ್ ಬಿಸ್ನೆಸ್ಸಲ್ಲಿ ಸರ್ವೈವ್ ಆಗ್ಬೋದು, ಇದಿಷ್ಟು ಬಗ್ಗೆ ಒಂದಷ್ಟು ಡೀಟೇಲ್ಡಾಗಿ ಮಾತಾಡೋಣ. ಇವಾಗ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾಡಕ್ಟ್ ರಿಸರ್ಚ್ ತುಂಬ ಟೂಲ್ಸ್ಗಳು ಅವೈಲೇಬಲ್ ಇದೆ. ಒಂದು ಅಮೆಝಾನ್ ರಿಲೇಟೆಡ್ ಟೂಲ್ಸು ಇರುತ್ತೆ. ಇವಾಗ ಅಮೆಝಾನಲ್ಲಿ ಏನು ಡಿಮ್ಯಾಂಡಲ್ಲಿದೆ ಅದು ಕೂಡ ನಮ್ಮ ಶಾಪಿಫೈಯಿಂದ ನಮ್ಮ ವೆಬ್ಸೈಟ್ಗಿಂತ ನಾವು ಅದು ಡಿಮ್ಯಾಂಡ್ ಜನರೇಟ್ ಮಾಡ್ಕೋಬಹುದು. ಬಟ್ ಪ್ರಾಡಕ್ಟ್ ರಿಸರ್ಚರ್ಗೆ ಅಂದರೆ ಹೀಲಿಯಮ್ ಅಂತ ಟೂಲ್ ಇರುತ್ತೆ, ಜಂಗಲ್ ಸ್ಕೌಟ್ ಅಂತ ಇನ್ನೊಂದು ಟೂಲ್ ಇದೆ. ಇದೆರಡು ಬಂದ್ಬಿಟ್ಟು ಅಮೆಝಾನ್ ರಿಲೇಟೆಡ್ ಟೂಲ್ಸ್. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಅಮೆಝಾನಲ್ಲಿ ಯಾವ ಪ್ರಾಡಕ್ಟು ಟ್ರೆಂಡಿಂಗಲ್ಲಿದೆ, ಎಷ್ಟು ಸೇಲ್ಸ್ ಆಗ್ತಾ ಇದೆ, ಎಷ್ಟು ಜನ ಅದ್ರಿಗೆ ಸರ್ಚ್ ಮಾಡ್ತಿದ್ದಾರೆ, ಅದರದ್ದು ಸರ್ಚ್ ವಾಲ್ಯೂಮ್ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇದ್ರದ್ದು ಟ್ರೆಂಡ್ ಇವಾಗ ಹೇಗೆ ಅಂದರೆ ಕೆಲವು ಪ್ರಾಡಕ್ಟು ಸಮ್ಮರಲ್ಲಿ ಜಾಸ್ತಿ ಸೇಲ್ ಆಗುತ್ತೆ, ವಿಂಟ್ರಲ್ಲಿ ಡೌನ್ ಆಗುತ್ತೆ. ಇದಕ್ಕೆ ಸೀಸನಾಲಿಟಿ ಟ್ರೆಂಡ್ಸ್ ಅಂತಾರೆ. ಸೊ ಈ ಥರ ಟ್ರೆಂಡ್ಸ್ ಡೇಟಾ ತುಂಬ ಥರದ ಅನಾಲಿಟಿಕಲ್ ಡೇಟಾ ನಮಗೆ ಇದರಿಂದ ಸಿಗುತ್ತೆ. ಇದು ಒಂದೇ ಅಲ್ಲ, ಬಟ್ ನಮ್ಮದು ಉದ್ದೇಶ ಅಂದರೆ ಅಮೆಝಾನ್ ಮಾತ್ರ ಒಂದು ಚಾನಲ್ ಅಲ್ಲ, ನಮ್ದು ಕಾಮರ್ಸ್ ರನ್ ಮಾಡಲಿಕ್ಕೆ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದ್ದರೆ ನಾವು ನಮ್ಮದು ಸ್ವಂತ ವೆಬ್ಸೈಟಿಂದನೂ ರನ್ ಮಾಡಬೇಕು. ಯಾಕಂದರೆ ನಮ್ಮ ಸ್ವಂತ ವೆಬ್ಸೈಟಿಂದ ರನ್ ಮಾಡಿದ್ರೆ ನಮ್ಮದು ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.